ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅದೊಂದು ಸಂಸ್ಥೆ ಕೋರ್ಟ್ ಆದೇಶದ ಮೇರೆಗೆ ಇಂಟರ್ ಲಿಂಕಿಂಗ್ ರಿವರ್ ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದ್ರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ. ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ. ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಕೆಲವು ಆಫೀಸರ್ಸ್ ಎಲ್ಲ ಕೂಡ ಎಲ್ಲ ರಾಜ್ಯದವರು ಕೂಡ ಎಲ್ಲ ಇರ್ತಾರೆ. ಸೊ ಅದು 24ನೇ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಅನೇಕ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡತಿ ವರದಾ ಅವೆರಡೂ ಕೂಡ ಲಿಂಕ್ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕ್ಗೆ ನಮಗೆ 15.90 TMC ನೀರು ಕೊಡಬೇಕು. ಒಟ್ಟು 147 TMC ನೀರು ಬರ್ತದೆ. ಅದರಲ್ಲಿ 15.9 TMC ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಬಟ್ ನೀರು ಹೆಂಗ್ ಉಪಯೋಗಿಸ್ಬೇಕು, ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ. ಆಮೇಲೆ ಡೈವರ್ಷನ್ ಬೇಡ್ತಿ ವರದಾ ಅಂದ್ರೆ ನಮ್ಮಲ್ಲೇನೆ ಲಿಂಕ್, ಇದು ಇಂಟರ್ ರಾಜ್ಯ ಏನಿಲ್ಲ, ನಮ್ದೇ ರಾಜ್ಯದಲ್ಲಿರುವಂತಹ ಒಂದು ಯೋಜನೆ. 18.5 TMC ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕ್, ಬೇಡ್ತಾ ವಾದೆ ಲಿವರ್ ಲಿಂಕ್ ಒಟ್ಟು 34 TMC ನೀರು ಈ ಒಂದು ಜೋಡಣೆ ಆದ್ರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂತ ಎಲ್ಲ ತರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ 40 ರಿಂದ 45 TMC ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಮುಖವಾದಂತ ವಿಚಾರ, ಈಗ ನೀವು ಅಲಾಟ್ ಮಾಡ್ಬೇಕಾದ್ರೆ ಈ ಒಂದು ಬೇಡ್ತಿ ವರದಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನ ಪ್ರತ್ಯೇಕವಾಗಿ ನೀವು ನಮ್ಗೆ ಕುಡಿಯೋ ನೀರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನ ಕೃಷ್ಣ ಬೇಸಿನ್ ಅಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕ್ ಅಲ್ಲಿ 5 TMC ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಕ್ಸ್ಟ್ರಾ ಅಲಾಟ್ಮೆಂಟ್, ಯಾಕೆಂದ್ರೆ ನಮ್ಗೆ ನೀರಿಗೆ ಬಹಳ ಗುಲ್ಬರ್ಗಾ ರೀಜನ್ಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ, ಅದನ್ನ ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ದು DPR ನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂತ ಹೇಳಿ MOU ಸೈನ್ ಕೂಡ ನಾವು ಮಾಡಿದೀವಿ. ಒಂದು ಪ್ರಮುಖ ಏನಂತಂದ್ರೆ ಫೇಸ್ 1 ಅಲ್ಲಿ 148 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರದಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಕ್ಲಬ್ ಮಾಡಕ್ಕೆ CG ಲಿಂಕ್ ನ ಅವ್ರು ಈಗಾಗಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದೀವಿ, ಅಗ್ರಿ ಮಾಡಿದೀವಿ. ಇದು ಕಾಸ್ಟ್ ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗವರ್ಮೆಂಟ್, 10% ನಮ್ಮ ಸ್ಟೇಟ್ ಗವರ್ಮೆಂಟ್, ಆ ಒಂದು ವ್ಯಾಪ್ತಿಲಿ ಇದಿರ್ತದೆ. ಸೊ ಅದರಿಂದ ಎಲ್ಲೆಲ್ಲಿ ನಮ್ಗೆ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟರ್ಗೆ ಮೇಕೆದಾಟು ಪ್ರಾಜೆಕ್ಟ್ ನಮ್ಮೆಲ್ಲ ಪ್ರಪೋಸಲ್ಸ್ ನಾವು ಇನ್ನೊಂದು 2 ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಮಿನಿಸ್ಟರ್ಗೂ ಹೇಳಿದ್ದೇನೆ. ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನ ಕೂಡ ಅವ್ರಿಗೆ ಮಂದಟ್ ಮಾಡಿಕೊಟ್ಟಿದ್ದೇನೆ. ಆಮೇಲೆ ನಮ್ದು ಏನು ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ಕೃಷ್ಣಾ ವಾಟರ್ದು ಏನಿದೆ ಬೇಸಿಂದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ 2 ಸತಿ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ, ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ, ಆಫೀಸರ್ಸ್ ಈಗ ಹೋಗಿದ್ದಾರೆ. ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗ್. ಆಮೇಲೆ ಎತ್ತಿನಹೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ನನ್ನ ರಾಜ್ಯದ ಯಾವ್ದಾವ್ದು ಬೇಡಿಕೆಗಳಲ್ಲಿ ಕೂಡ ಅವ್ರಿಗೆ ಮಂದಟ್ಟನ್ನ ನಾವು ಮಾಡಿಕೊಟ್ಟಿದ್ದೇವೆ. ಬಹುಶಃ ಅವರು ನನಗೊಂದು ಮನವಿ ಮಾಡೋ ಒಂದು ಸಂದೇಶ ಏನ್ ಕೊಟ್ರು ಅಂದ್ರೆ, ಸದ್ಯದಲ್ಲೇ ಇನ್ನೊಂದು ದಿನ ಟೈಮ್ ಕೊಡ್ತೀನಿ ನಿನಗೆ, ಯಾವ್ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಅದು ಕೂಡ ನಿಮ್ದು ಏನೇನು ಕೆಲವು
ರಿಕ್ವೆಸ್ಟ್ ಇದೆ. ಅವರಕ್ಕೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಆ ವಿಚಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ. ಅವರು ಅದಕ್ಕೆ ಕರ್ಸ್ಕೊಂಡು ದಿನ ಯಾವ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಪಾಟೀಲ್ ರವರು ನಮಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಬಟ್ ಇಲ್ಲಿ ಎರಡು ವಿಚಾರ, ಒಂದು ಗೋದಾವರಿ, ಒಂದು ಬೇಡ್ತಿ, ಇವೆರಡಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಬಟ್ ಆ ಗೋದಾವರಿಗೆ ಕಾವೇರಿ ಲಿಂಕ್ ನಲ್ಲಿ ಅದು ನಮ್ಮ ಸ್ಟೇಟ್ ಹತ್ರ ಬರ್ತಾ ಇಲ್ಲ. ಸೊ ಆ ನೀರ್ ಅಲಾಟ್ಮೆಂಟ್ ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಫರ್ದರ್ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಏನವ್ರು ನಮ್ಗೆ 15.9 TMC ನಮ್ಗೆ ಅಲಾಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ. ಇದು ದಿಸ್ ಇಸ್ ಕನೆಕ್ಟೆಡ್ ಟು ವಾಟರ್ ಇಶ್ಯೂ. ಇನ್ನೊಂದು, ನಿನ್ನೆ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ನ ಭೇಟಿ ಮಾಡಿದೆ. ನಾನು ಖಟ್ಟರ್ ಸಾಹೇಬ್ರನ್ನ ಭೇಟಿ ಮಾಡಿ ಕೆಲವು ಇರುವಂತಹ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಾನು ಕೇಳ್ಕೊಂಡಿದ್ದೇನೆ. ಹಿಂದೆ BMRCL 2 ಈಗೇನ್ ನಾವು ಮಾಡಿದೀವಿ, ಜುಲೈ 10ರಲ್ಲಿ ಆಗಿದ್ದಂತ ಒಂದು DPR ಅಂದ್ರೆ 15 ವರ್ಷದ ಹಿಂದೆ ಆ 26,000 ಕೋಟಿ ಇತ್ತು. ಈಗ 40,000 ಕೋಟಿ ಆಗಿದೆ. ಲ್ಯಾಂಡ್ ಅಕ್ವಿಷನ್ 2,500 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಹಿಂದೆ 2,250 ಇತ್ತು, ಈಗ 5,195 ಕೋಟಿ ಇದೆ. ಒಟ್ಟು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3,000 ಜಾಸ್ತಿ ಆಗಿದೆ. ಸಿವಿಲ್ ವರ್ಕ್ಸ್ 12,000 ಇದ್ದಿದ್ದು 16,000 ಕೋಟಿ ಆಗಿದೆ. ಒಟ್ಟು 4,000 ಕೋಟಿ ರೂಪಾಯಿ, 4,400 ಕೋಟಿ ರೂಪಾಯಿ ಅಷ್ಟು ಬರೀ ಇದಕ್ಕೆ ಜಾಸ್ತಿ ಆಗಿದೆ. ಒಟ್ಟು 26,000 ಇದ್ದು ಟೋಟ್ಲಿ ಈಗ ಆಸ್ ಆನ್ 5/6/25 ನಾವು ಅಪ್ರೂವ್ ಮಾಡಿರೋ ಪ್ರಕಾರ 40,000 ಕೋಟಿ ರೂಪಾಯಿ ಆಗಿದೆ. ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತ ಹೇಳಿ ಡಿಸೆಂಬರ್ 26ನೇ ತಾರೀಕು 6ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನ ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ. ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಕ್ಲಿಯರ್ ಮಾಡಿಕೊಡಿ ಅಂತೇಳಿ. 3Aಗೆ ಅಂದ್ರೆ ಫೇಸ್ 3ಗೆ ಸೊ 36.59 ಕಿಲೋಮೀಟರ್ ಸರ್ಜಾಪುರದಿಂದ ಹೆಬ್ಬಾಳು 28 ಸ್ಟೇಷನ್ ಬರ್ತದೆ. ವಿತ್ ಎಲಿವೇಟೆಡ್ ಸೆಕ್ಷನ್ 22 ಕಿಲೋಮೀಟರ್, ಅಂಡರ್ ಗ್ರೌಂಡ್ 14 ಕಿಲೋಮೀಟರ್ ಎಸ್ಟಿಮೇಟೆಡ್ ಕಾಸ್ಟ್. ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. ಸುಮಾರು 28,000 ಕೋಟಿ ರೂಪಾಯಿ ಒಟ್ಟು, ಅದು 28,405 ಕೋಟಿ ರೂಪಾಯಿ. ನಾವು 15/1ರಲ್ಲೇ ಈಗಾಗಲೇ ನಾವು 15/1/25ರಲ್ಲೇ ನಾವು ಅದನ್ನ ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಅವರು ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸೈಸ್ತಾರ ಅಂತ ಒಂದು ಸಂಸ್ಥೆ ಕೈಲಿ ಅವರು ಮಾಡಿಸ್ತಾ ಇದ್ದಾರೆ. ಅವ್ರೇನೋ 2,000 ರೂಪಾಯಿ 2 ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ದಾರೆ. ಆಯ್ತು, ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ, ನಮ್ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. RTPS ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, RRTS. ಸೊ ಬೆಂಗಳೂರು ಬಿಡದಿ ಮೈಸೂರು ಮಧ್ಯ, ಬೆಂಗಳೂರು ಹಾರೋಳ್ಳಿ ಕನಕಪುರ, ಬೆಂಗಳೂರು ನೆಲಮಂಗಲ ತುಮಕೂರು, ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ, ಹೊಸಕೋಟೆ ಕೋಲಾರ, ಇದಕ್ಕೆಲ್ಲ ಕೂಡ DPR ತಯಾರು ಮಾಡ್ಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್, ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ. ಅದು ಕೂಡ ಅವ್ರ ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಬಹಳ ಪ್ರಮುಖವಾದಂತ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟ್ ಅನ್ನ ನಾನು ಮಾಡಿದ್ದೇನೆ. ಅವರು ನಮ್ಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದ್ರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡ್ದಂಗೆ ಆಗ್ತದೆ ಅಂತ ಕೂಡ ನಾನು ತಿಳಿಸಿದ್ದೇನೆ. ಯಾಕೆಂದ್ರೆ ಇವತ್ತಿರೋ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ, ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮಂದಟ್ ಮಾಡಿ ಕೊಟ್ಟು ಬಂದಿದ್ದೇನೆ. ಇಲ್ಲ, ಟನಲ್ ಇವ್ರಿಗೆ ಸಂಬಂಧಪಟ್ಟ, ಅದು ಪ್ಯೂರ್ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟು. ಆ ಟನಲ್ ಹಾಕಿದ್ದಾರೆ, ಒಂದು 3 ಜನ ಹಾಕಿದ್ದಾರೆ. ಅದು ಅದಾನಿ ಒಡೆತನದ ಒಂದು ಕಂಪನಿ ಕೂಡ ಬಿಡ್ ಮಾಡಿದೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಯಾರು ಹಾಕಿದಾರೋ ಗೊತ್ತಿಲ್ಲ, ನಾನು ಪೇಪರ್ ಅಲ್ಲಿ ನೋಡಿದೆ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಹಾಕಿದಿರಿ. ವಿರುದ್ಧ ಹೋರಾಟ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದಕ್ಕೆ ನಾವು ನಿನ್ನೆ MOU ಸೈನ್ ಮಾಡಿದ್ವಿ, ಮಾಡಿ ಅಂತ. ಅಲ್ಲ, ಆಗ್ಬಾರ್ದು ಅಂತಲೇ ಒಂದು ಹೋರಾಟ ಆಗ್ತಾ ಇದೆ. ಏನ್ ಹೇಳಿ, ಯೋಜನೆ ಬೇಡ ಅಂತಲೇ ಇಂಟರ್ನಲ್ಲಿ ನಮ್ ರಾಜ್ಯದಲ್ವೇನ್ರಿ ಅದು, ನಮ್ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ನಾವು ರಾಜ್ಯಕ್ಕೆ ಹೋರಾಟ ಜನಕ್ಕೆ ಅನುಕೂಲ ಆಗೋದಕ್ಕೆ 10,000 ಕೋಟಿ ರೂಪಾಯಿ ಬಂಡವಾಳ ಹಾಕ್ತೀನಿ ಸೆಂಟ್ರಲ್ ಗೌರ್ಮೆಂಟ್, ನೀವು 1,000 ಕೋಟಿ ಕೊಡಿ ಅಂತ ಅಂದಾಗ ನಾನು ಬೆಳನಾಕಾಗ್ತದ? ನಮ್ ಸಮುದ್ರಕ್ಕೆ ಹೋಗೋ ನೀರನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಜನರಿಗೆ ಅನುಕೂಲ ಆಗ್ಲಿ ಅಂತ. ಅಲ್ಲಿಂದ ಏನೇನ್ ಬೇಕೋ ನಮ್ಗೆ ರೈತರುಗಳಿಗೆ ಜೀವನ ಬದುಕು ಅವ್ರಿಗೆಲ್ಲ ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಆಗ್ಲಿ ಅಂತ ನಾವು ಆಸೆ ಪಟ್ಟಿದ್ವಿ. ಫಸ್ಟ್ ನಾವು ಅವ್ರಿಗೆ ಪ್ರಪೋಸಲ್ ಎಲ್ಲ ಕಳಿಸ್ಬೇಕು. ಈಗ ಹಿಂದೆ DPR ಇತ್ತು, ಆ DPR ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ.
ನಾ ತಿರ್ಗಾ ಇನ್ನೊಂದ್ಸತಿ ನಾವು ಮೊನ್ನೆ ಈಗ ರಾಮನಗರದಲ್ಲಿ ಹೊಸ ಆಫೀಸ್ನ ಪ್ರಾರಂಭ ಮಾಡಿಸಿ ರೆಡಿ ಮಾಡಿದ್ದೀನಿ. ಅದೆಲ್ಲ ಫಾರೆಸ್ಟ್ ಎಲ್ಲ ಏನೇನು ಇದೆಲ್ಲ ಮರಗಳದೆಲ್ಲ ಲೆಕ್ಕ ಹಾಕ್ಬೇಕು, ಎಷ್ಟು ಏರಿಯಾ ಏನಿರುತ್ತಾ, ಕೆಲವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು, ಅವೆಲ್ಲ ಮುಗಿಸ್ತೀವಿ. ಅದೆಲ್ಲ ನಾನು ಆಗಲೇ ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕೆ. Speculation that there could be a change of guard after Makar Sankranti in the state of Karnataka. Are you like? Where is this speculation? Speculation is only with media. There is nothing, no speculations, anything within the party or anywhere in the government. Media is only speculating things. There is no such speculations. But you had meetings, breakfast meetings. With It is a routine. We meet you also, we meet Chief Minister also, we meet common man also. We meet industrialists, we meet businessmen, we meet bureaucrats, everyone. It is all there, part of a life. Meeting, sharing, caring, all these things are a part of our So system. was there any 2.5-year formula discussed when the government was formed? I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We'll continue to do so. And I'm very happy the High Command also gave me a very free hand. Myself and all the team, we all are to as a team. It is not only D.K. Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to power. So will you be meeting the party? Because I think no one is here in Bangalore. Karge Saab is in Delhi, according to me. I think Raoji has come yesterday. I don't want to disturb him. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.